ಕರ್ನಾಟಕದ ರಾಜಕೀಯದಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ಯೋಜನೆ. ಯಾವನು ಅಂತೀನಿ, ಯಾರು ಅನ್ನಲ್ಲ, ನೀನ್ ಯಾವನ್ಲ ನಮ್ಮದ್ ಕಿತ್ಕೊಳಕ್ಕೆ. ನಮ್ಮ ಅಪ್ಪನ್ ಕೊಟ್ಟಿದ್ಯಲ್ಲ, ನಮ್ಮ ತಾತನ್ ಕೊಟ್ಟಿದ್ಯಲ್ಲ. ಭೂಮಿ ನಮ್ ಜೀವ ಇರೋವರೆಗೂ ನಮ್ಮ ಎಲ್ಲೆಲ್ಲಿ ಬಂದು ಒಂದ್ ಕಲ್ಲು ಎತ್ಕೋಗ ಆಚ್ ಅಷ್ಟು ಧೈರ್ಯ ಇಲ್ಲ. ಹಂಗ ಮೀಟ್ರು ಇಲ್ಲ, ಬರ್ಲಿ ಅವನು ನಮ್ಮನೆ ತಕ್ಕ ಬರ್ಲಿ, ಅವನು ಮಾಡ್ತೀನಿ, ಅವ್ನು ಚಪ್ಪಲಿ ಹೊಡ್ ಕಳಿಸ್ತೀನಿ, ತರ್ಕೆಲ್ಲ ಹೊಡ್ ಕಳಿಸ್ತೀನಿ. ಅವ್ನಿಗೆ ಇವರೆಲ್ಲ ಕರ್ಕೊಂಡು ಹೊಡಿರಪ್ಪ, ಅವ್ನ ಮನೆ ತಕ್ಕ ಕರ್ಕೋಗೋಣ, ಗುಲಾಮನ್ಗೆ ಆ ಗುಲಾಮನ್ ಮನೆ ತಕ್ಕ ಕರ್ಕೋಗೋಣ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಒಬ್ಬರೋ ಇಬ್ಬರೋ 10 ಜನನ 20 ಜನ ಇರ್ಬೋದು. ಬರಲಿ, ನಾನು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ರೈತರ ಹತ್ರ ಮಾತಾಡೋಕ್ಕೆ. ಏನು ರೈತರು 2 ಹೊಡಿಬೋದಷ್ಟೇ ತಾನೆ, ಮೊಟ್ಟೆನೋ ಕಲ್ಲೋ ಪಲ್ಲೋ ಎಸಿಬೋದು, ಧಿಕ್ಕಾರ ಹಾಕ್ಬೋದು, ಅದಕ್ಕೆಲ್ಲ ಹೆದರ್ಕೊಳಕ್ಕಾಗ್ತದ? ಒಂದ್ ಕಡೆ ಸರ್ಕಾರ ಹೇಳ್ತಿದೆ ಇದು ರಾಜ್ಯದ ಭವಿಷ್ಯ ಬದಲಿಸುವಂತ ಒಂದು ಯೋಜನೆ ಅಂತ, ಮತ್ತೊಂದ್ ಕಡೆ ರೈತರು ಹೇಳ್ತಿದ್ದಾರೆ ಇದು ನಮ್ಮ ಬದುಕನ್ನೇ ಕಿತ್ತುಕೊಳ್ಳುವಂತ ಯೋಜನೆ ಅಂತ. ಒಂದೆಡೆ 18,000 ಕೋಟಿ ರೂಪಾಯಿಯ AI ಸ್ಮಾರ್ಟ್ ಸಿಟಿ ಕನಸು, ಆದರೆ ಇನ್ನೊಂದು ಕಡೆ ಪೀಳಿಗೆಗಳಿಂದ ಕೃಷಿ ಮಾಡ್ಕೊಂಡು ಬಂದಿರುವಂಥ ರೈತರ ಆತಂಕ ಮತ್ತೊಂದು ಕಡೆ. ಹಾಗಾದರೆ ನಿಜವಾಗಿ ಏನಿದು ಬಿಡದಿಯ ಟೌನ್ಶಿಪ್ ಯೋಜನೆ? ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಾ ಇದೆ? ಯಾಕೆ ಸಾವಿರಾರು ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ? DK ಶಿವಕುಮಾರ್ ಅವರ ಕನಸಿನ ಯೋಜನೆ ಎಂದು ಯಾಕೆ ಇದನ್ನ ಕರೀತಾ ಇದ್ದಾರೆ? ಈ ಯೋಜನೆಗೆ ಇಷ್ಟೊಂದು ವಿರೋಧ ಯಾಕೆ? ಮತ್ತು ಬಹಳ ಜನರಿಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಏನಂತಂದ್ರೆ, ಈ ಯೋಜನೆ ಶುರುವಾಗಿದ್ದು ಅಥವಾ ಈ ಯೋಜನೆ ಬಂದಿದ್ದು ನಿನ್ನೆ ಮೊನ್ನೆಯಿಂದಲ್ಲ, ಸುಮಾರು 20 ವರ್ಷಗಳ ಹಿಂದೆ ಈ ಯೋಜನೆ ಶುರುವಾಗಿತ್ತು. ಅದು ಈಗ ಮತ್ತೆ ಹೊಸ ರೂಪದಲ್ಲಿ ಕರ್ನಾಟಕದ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಹಾಗಾದ್ರೆ ಈ ಯೋಜನೆಯ ಸಂಪೂರ್ಣ ಇತಿಹಾಸ ಏನು? ರೈತರ ಆತಂಕ ಏನು? ಸರ್ಕಾರದ ವಾದವೇನು? ಮತ್ತು ನಿಜವಾಗಿ ಈ ವಿವಾದದ ಮಧ್ಯೆ ಸಿಲುಕಿರೋದು ಯಾರು? ಈ ಕಡೆ ಸರ್ಕಾರನ ಅಥವಾ ರೈತರ? ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಬಿಡದಿಯ ಟೌನ್ಶಿಪ್ ಕೇಸ್. ನಾನು ಆಗ್ಲೇ ಹೇಳಿದ ಹಾಗೆ ಈ ಕತೆ ಶುರುವಾಗಿದ್ದು ಅಥವಾ ಈ ಪ್ರಾಜೆಕ್ಟ್ ಶುರುವಾಗಿದ್ದು ನಿನ್ನೆ ಮೊನ್ನೆಯಿಂದಲ್ಲ. ಈ ಕತೆ ಆರಂಭವಾಗಿದ್ದು 2006ರಲ್ಲಿ. ಆ ಸಮಯದಲ್ಲಿ ಕರ್ನಾಟಕದಲ್ಲಿ JDS ಮತ್ತು BJP ಸಮ್ಮಿಶ್ರ ಸರ್ಕಾರ ಇತ್ತು. ಮುಖ್ಯಮಂತ್ರಿಯಾಗಿ HD ಕುಮಾರಸ್ವಾಮಿ ಅವರು ಇದ್ರು. ಆಗ ಬೆಂಗಳೂರಿನ ಜನಸಂಖ್ಯೆ ಡ್ರಾಸ್ಟಿಕಲಿ ಜಾಸ್ತಿ ಆಗ್ತಿತ್ತು. ಟ್ರಾಫಿಕ್ ಸಮಸ್ಯೆ ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು. ಮೂಲ ಸೌಕರ್ಯಗಳ ಮೇಲಿನ ಒತ್ತಡ ಇನ್ನೂ ಜಾಸ್ತಿ ಆಗ್ತಾನೆ ಹೋಯ್ತು. ಓವರ್ ಕ್ರೌಡ್ ಕೂಡ ಆಗ್ತಾ ಇತ್ತು ಆ ಟೈಮಲ್ಲಿ. ಇದೆಲ್ಲವೂ ಕೂಡ ಸರ್ಕಾರದ ಮುಂದೆ ಒಂದು ದೊಡ್ಡ ಸವಾಲಾಗಿ ಬರ್ತಿತ್ತು. ಹೀಗಾಗಿ ಬೆಂಗಳೂರಿನ ಸುತ್ತಮುತ್ತ ಸಬ್ ಏರಿಯಾಗಳನ್ನ ನಿರ್ಮಿಸುವ ಅಥವಾ ಕ್ರಿಯೇಟ್ ಮಾಡುವ ಒಂದು ಥಿಂಕಿಂಗ್ ಸರ್ಕಾರ ಮಾಡಿತು. ಆ ಯೋಜನೆಗಳ ಪೈಕಿ ಮೊದಲು ದೊಡ್ಡ ಯೋಜನೆಯಾಗಿ ಬಂದಿದ್ದೇ ಬಿಡದಿ ಯೋಜನೆ. ಅದನ್ನ ರೂಪಿಸಿದ ಯಾರಪ್ಪ ಅಂತಂದ್ರೆ BMRDA ಅನ್ನುವಂತ ಒಂದು ಸಂಸ್ಥೆ. ಆರಂಭದಲ್ಲಿ ಇದು ಕೇವಲ ಸ್ಯಾಟಲೈಟ್ ಟೌನ್ ಆಗಿ ಪ್ಲಾನ್ ಆಗಿತ್ತು. ಆದ್ರೆ ಮುಂದೆ ಇದರ ಗಾತ್ರ ಮತ್ತು ಇದರ ಮಹತ್ವ ಎರಡೂ ಕೂಡ ಜಾಸ್ತಿ ಆಯ್ತಾ ಹೋಯಿತು. 2009ರಿಂದ 2012ರ ಅವಧಿಯಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗುತ್ತೆ. ಭಾರತದ ಪ್ರಮುಖ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಒಂದಾದ DLF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ. ಸುಮಾರು 9,000 ಎಕರೆಗಳ ಪ್ರದೇಶದಲ್ಲಿ ವಸತಿ ಮತ್ತು IT ಕೇಂದ್ರವನ್ನು ಕ್ರಿಯೇಟ್ ಮಾಡಬೇಕು ಅಥವಾ ನಿರ್ಮಾಣಿಸಬೇಕು ಅಂತೇಳಿ ಪ್ಲಾನ್ ಆಗುತ್ತೆ. ಆದ್ರೆ ಸಮಸ್ಯೆ ಆರಂಭವಾಗೋದು ಇಲ್ಲಿಂದನೇ. ಯಾಕಂದ್ರೆ ಯೋಜನೆಗೆ ಬೇಕಾದ ಬಹುತೇಕ ಜಾಗ ಕೃಷಿಯ ಭೂಮಿಯಾಗಿತ್ತು. ಈ ವಿಷಯ ಗೊತ್ತಾದ ಮೇಲೆ ರೈತರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದೇ ಸಮಯದಲ್ಲಿ ಗ್ಲೋಬಲ್ ಎಕಾನಮಿಯ ಪರಿಸ್ಥಿತಿಯು ಕೂಡ ಬೀಳ್ತಾ ಇರುತ್ತೆ. ಕೊನೆಗೆ DLF ಈ ಯೋಜನೆಯಿಂದ ಹಿಂದೆ ಸರಿಯುತ್ತೆ. ಯೋಜನೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಹಲವಾರು ವರ್ಷಗಳ ಕಾಲ ಬಿಡದಿ ಟೌನ್ಶಿಪ್ ಎಂಬ ಕನಸು ಅಲ್ಲೇನೆ ಕುಸಿದು ಬೀಳುತ್ತೆ. ಆದ್ರೆ ಕತೆ ಅಲ್ಲಿಗೆ ನಿಲ್ಲೋದಿಲ್ಲ, ಮುಗಿಯೋದಿಲ್ಲ. 2016ರಲ್ಲಿ ಈ ಯೋಜನೆಗೆ ಮತ್ತೆ ಜೀವ ಸಿಗುತ್ತೆ. ಸಿದ್ದರಾಮಯ್ಯವರ ಸರ್ಕಾರದ ಅವಧಿಯಲ್ಲಿ ಗ್ರೇಟರ್ ಬೆಂಗಳೂರು ಜೊತೆಗೆ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ ಸ್ಥಾಪನೆ ಮಾಡ್ತಾರೆ. ಬಿಡದಿ ಹೋಬಳಿಯ 38 ಗ್ರಾಮವನ್ನ ಯೋಜನಾ ಪ್ರದೇಶವೆಂದು ಘೋಷಣೆ ಮಾಡಲಾಗುತ್ತೆ. ಹೀಗೆ ವರ್ಷಗಳ ಕಾಲ ನಿಂತಿದ್ದ ಯೋಜನೆ ಮತ್ತೆ ಚಾಲನೆ ಪಡೆಯೋದಕ್ಕೆ ಶುರುವಾಗುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಅಥವಾ ಈ ಇಡೀ ವಿವಾದದಲ್ಲಿ ಈಗ ತುಂಬಾ ಚರ್ಚೆ ಆಗ್ತಿರೋದು ಕಾರಣ ಏನಪ್ಪಾ ಅಂತಂದ್ರೆ, ಭೂ ಸ್ವಾಧೀನ ಒಂದು ಮತ್ತು ರೀಸೆಂಟ್ ಆಗಿ ಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವರ ಪ್ರತಿಕ್ರಿಯೆಗಳು. ಯಾಕಂದ್ರೆ ಕಳೆದ ಕೆಲವು ವಾರಗಳಿಂದ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ.
ತಮ್ಮ ಜಮೀನು ಫಲವತ್ತಾದ ಕೃಷಿ ಭೂಮಿ ಅದು. ನಾವು ಇಲ್ಲಿಯೇ ಬದುಕ್ತಿದ್ದೇವೆ, ಜೀವನ ಮಾಡ್ತಿದ್ದೇವೆ, ನಮ್ಮ ಜೀವನವೆಲ್ಲ ಇಲ್ಲೇ ಕಳೆದಿದ್ದೇವೆ. ನಾವು ಹೇಗೆ ನಮ್ಮ ಜಮೀನನ್ನು ಬಿಟ್ಕೊಡ್ಬೇಕು, ನಾವು ಹೇಗೆ ಬಿಟ್ಕೊಡೋಕ್ಕಾಗುತ್ತೆ, ನಾವು ಬಿಟ್ಕೊಡೋದಿಲ್ಲ ಅನ್ನೋದು ಅವರ ವಾದ. ಆದರೆ ಇನ್ನೊಂದು ಕಡೆ ಸರ್ಕಾರ ಈ ಯೋಜನೆಯನ್ನು ರಾಜ್ಯದ ಭವಿಷ್ಯದ ಯೋಜನೆ ಎಂದು ಸಮರ್ಥನೆ ಮಾಡಿಕೊಳ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಹಲವು ಬಾರಿ ಮಾತನಾಡ್ತಾ ಈ ಯೋಜನೆಯಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ಸಾವಿರಾರು ಕೆಲಸಗಳನ್ನ ಕ್ರಿಯೇಟ್ ಮಾಡ್ತೀವಿ ಅಂತ, ಹಾಗೆ ಬೆಂಗಳೂರು ಮೇಲಿನ ಒತ್ತಡ ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ ಮತ್ತು ಬಹುತೇಕ ರೈತರು ಈಗಾಗಲೇ ಒಪ್ಪಿದ್ದಾರೆ ಅಂತ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲೇನೆ ವಿರೋಧ ಪಕ್ಷಗಳು ಮತ್ತು ರೈತರು ಒಂದು ದೊಡ್ಡ ಪ್ರಶ್ನೆ ಕೇಳ್ತಿರೋದು ಏನಪ್ಪಾ ಅಂತಂದ್ರೆ, ನಿಜವಾಗಿಯೂ ಬಹುತೇಕ ರೈತರು ಒಪ್ಪಿಗೆ ಕೊಟ್ಟಿದ್ರೆ ಇನ್ ಕೇಸ್, ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಅಥವಾ ಹೋರಾಟ ಅಥವಾ ವಿರುದ್ಧ ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ ಒಪ್ಪಿಗೆ ಕೊಟ್ಟಿದ್ರೆ ಅಂತ ಅವರ ಪ್ರಶ್ನೆಗಳು. ಹಾಗೆ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಸ್.ಡಿ. ಕುಮಾರಸ್ವಾಮಿ ಕೂಡ ನೇರವಾಗಿ ಸವಾಲು ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಏನಂತ, ಮುಖ್ಯಮಂತ್ರಿಗಳು ಸ್ವತಃ ಗ್ರಾಮಗಳಿಗೆ ಬಂದು ರೈತರ ಮಾತು ಕೇಳಬೇಕು, ಅವ್ರ ಕಷ್ಟ ಕೇಳಬೇಕು, ಅವ್ರ ನೋವು ಏನು ಅಂತ ಕೇಳಬೇಕು, ಅವ್ರ ನೋವು ಅವ್ರ ಕಷ್ಟ ಅವ್ರು ಏನು ಅಂತ ತಿಳ್ಕೊಂಡಾಗ್ಲೇ ಅವ್ರ ಬಗ್ಗೆ ಗೊತ್ತಾಗುತ್ತೆ ಅಥವಾ ಅವ್ರ ಜೀವನ ಏನು ಅಂತ ಅರ್ಥ ಆಗುತ್ತೆ. ತಾವೆಲ್ಲೋ ನಿಂತ್ಕೊಂಡು ಮೈಕೊಳ್ಳ ಮುಂದೆ ಮಾತಾಡ್ತಾ ಹೋಗ್ಬಿಟ್ರೆ ಸರಿ ಹೋಗೋದಿಲ್ಲ, ಇದು ಅವ್ರಿಗೆ ಅರ್ಥ ಆಗೋದಿಲ್ಲ, ರೈತರ ಜೀವನ ಅವ್ರಿಗೆ ಅರ್ಥ ಆಗೋದಿಲ್ಲ. ಡೈರೆಕ್ಟಾಗಿ ಅವ್ರು ಯಾವಾಗ ಬಂದು ರೈತರನ್ನ ಮೀಟ್ ಮಾಡಿ ಅವ್ರ ಕಷ್ಟ ಸುಖನ ಕೇಳ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗ್ಬೋದು ಅಂತ ಒಂದು ಚಾಲೆಂಜ್ನ ಅಥವಾ ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಚಾಲೆಂಜ್ನ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈ ಕೇಸ್ನ ನೋಡೋದಾದ್ರೆ ಬಿಡದಿ ಟೌನ್ಶಿಪ್ನ ವಿವಾದ ಕೇವಲ ಒಂದು ಭೂ ಸ್ವಾಧೀನದ ವಿಚಾರವಾಗಿಲ್ಲ, ಇದು ಅಭಿವೃದ್ಧಿ ಮತ್ತು ರೈತರ ಜೀವನದ ಒಂದು ಸಂಘರ್ಷ ಆಗಿದೆ. ಒಂದ್ ಕಡೆ ಭವಿಷ್ಯದ ನಗರ ನಿರ್ಮಾಣದ ಕನಸು ಕಾಣ್ತಿರುವ ಸರ್ಕಾರ, ಇನ್ನೊಂದು ಕಡೆ ತಮ್ಮ ಭೂಮಿಯನ್ನೇ ನಮ್ಮ ಜೀವನ ಅಂತ ನಂಬಿರುವ ರೈತರು. ಸರ್ಕಾರ ಇಡ್ತಿರುವ ವಾದ ಅಭಿವೃದ್ಧಿ, ರೈತರು ಹೇಳ್ತಿರುವ ವಾದ ಬದುಕಿನ ಪ್ರಶ್ನೆ. ಈ ಎರಡರ ನಡುವೆ ಸಮತೋಲನ ಸಾಧಿಸುವುದು ಸರ್ಕಾರಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಅಂತಾನೆ ಆಗಿದೆ. ಯಾಕಂದ್ರೆ ಅಭಿವೃದ್ಧಿ ಅಗತ್ಯ, ಹೌದು, ಅಫ್ಕೋರ್ಸ್ ಎಲ್ಲರಿಗೂ ಅಭಿವೃದ್ಧಿ ಅನ್ನೋದು ಬೇಕೇ ಬೇಕಾಗುತ್ತೆ. ಆದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಆತಂಕವನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ಜನರ ಹೊಟ್ಟೆ ಮೇಲೆ ಹೊಡೆದು ಬೇರೆ ಏನೋ ಕೆಲಸ ಸೃಷ್ಟಿ ಮಾಡ್ತೀನಿ ಅಥವಾ ಬೇರೆ ಏನೋ ಉದ್ಯೋಗ ಸೃಷ್ಟಿ ಮಾಡಿ ನಿಮಗೆ ಕೊಡ್ತೀನಿ ಅನ್ನೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನೋಡ್ಬೇಕಾಗತ್ತೆ, ರೈತರ ಹೋರಾಟ ಯಾವ ಫಲಿತಾಂಶ ತರುತ್ತೆ ಅಂತ ನೋಡ್ಬೇಕಾಗತ್ತೆ, ಸರ್ಕಾರ ಯಾವ ನಿರ್ಧಾರನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಸೊ ನಾನು ಹೇಳೋದಾದ್ರೆ, ರೈತರು ತಮ್ಮ ಜೀವನವನ್ನ ತಮ್ಮ ಭೂಮಿಯಲ್ಲೇ ಕಂಡುಕೊಳ್ತಾ ಇದ್ರೆ ಅದನ್ನ ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು, ಯಾರು ಕೂಡ ಅದನ್ನ ಹಾಳು ಮಾಡಬಾರ್ದು. ಅವ್ರು ಯಾರೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಅವರ ಜೀವನ ಹಾಳು ಮಾಡೋದಕ್ಕೆ ಯಾರಿಗೂ ಕೂಡ ಹಕ್ಕಿ ಇರೋದಿಲ್ಲ. ಆ ಜಮೀನಿನಲ್ಲಿ ಏನು ಬೆಳೀತಿಲ್ಲ ಅಥವಾ ಏನು ಕೆಲಸ ಇಲ್ಲ ಅಥವಾ ಅದೊಂದು ಮರುಭೂಮಿ ಅಥವಾ ಬೇರೆ ಏನು ಸಮಸ್ಯೆ ಇದೆ, ಆ ಥರ ಜಾಗಗಳಾದ್ರೆ ಯೂಸ್ ಮಾಡ್ಕೊಳ್ಳಿ ಅಥವಾ ಅಭಿವೃದ್ಧಿ ಮಾಡಲಿ. ಆದರೆ ಫಲವತ್ತಾದ ಭೂಮಿ ಅಥವಾ ಫಲವತ್ತಾದ ಜಮೀನುಗಳು ಇರಬೇಕಾದ್ರೆ, ಅದರಲ್ಲೇ ತಮ್ಮ ಜೀವನವನ್ನ ಸಾಗಿಸಬೇಕಾದ್ರೆ ಈ ರೈತರ ಸಂಕಷ್ಟಗಳನ್ನ ಕೇಳದೆ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರು ಯಾವ್ದ್ರಿಂದ ಜೀವನ ಮಾಡ್ತಿದ್ದಾರೆ ಅದರಿಂದ ಜೀವನ ಮಾಡೋಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಾಗುತ್ತೆ. ಸೊ ನನ್ನ ಅನಿಸಿಕೆ, ಈ ಸರ್ಕಾರ ಅವ್ರಿಗೆ ಡಿಸ್ಟರ್ಬ್ ಮಾಡದೆ ಇರ್ಲಿ ಅನ್ನೋದೇ ನನ್ನ ಅನಿಸಿಕೆ. ಅವ್ರ ಪಾಡಿಗೆ ಅವ್ರನ್ನ ಬಿಡ್ಲಿ, ಅವ್ರ ಪಾಡಿಗೆ ಅವ್ರ ಜೀವನನ ಮಾಡ್ಲಿ. ಯಾಕಂದ್ರೆ ರೈತರು ಹೇಳ್ತಾ ಇದ್ದಾರೆ, ನಮ್ಮ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಅಥವಾ ಬೇರೆ ಏನೋ ಮಾಡ್ಕೊಂಡು ನಾವು ಜೀವನವನ್ನ ಮಾಡ್ತಿದ್ದೀವಿ, ನಮ್ಗೆ ಅದೇ ಖುಷಿ ಕೊಡ್ತಾ ಇದೆ, ಅದೇ ನೆಮ್ಮದಿಯನ್ನ ಕೊಡ್ತಾ ಇದೆ ಅಂತಂದ್ರೆ ಅದೇ ಇರ್ಲಿ. ಅವರಿಗೆ ಈ ತರದ ಅಭಿವೃದ್ಧಿಯನ್ನ ಅಲ್ಲಿ ತರೋದು ಬೇಡ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಸೊ ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮಾಹಿತಿ ಅಥವಾ ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ನನ್ನದು. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಬೇರೆ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಗುಡ್ ಬೈ.